ಮಾಯಾ ಏನ್ ಮಾಡ್ತಾ ಇದೀಯಾ? ಅಲ್ಲ ಈ ದುರ್ಗಾ ಇಲ್ಲಿಗೆ ಹೇಗ್ ಬಂದ್ಲು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಲ್ಲ ಅವತ್ತು ಫ್ಯಾಕ್ಟ್ರಿಲಿ ದೊಡ್ಡದಾಗಿ ಮಾತಾಡ್ದೆ, ಇವಾಗ ಏನಾಯ್ತು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಓ, ನನ್ ಮಾತ್ ನಿಜ ಅಂತ ಪ್ರೂವ್ ಮಾಡಕ್ ಬಂದಿದ್ಯಾ? ನೋಡಿ, ನಿಮಗೆ ಅವತ್ತೇ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಇವಾಗ್ಲೂ ಅಷ್ಟೇ, ಮಾತು ಮಿತಿ ಮೀರದೆ ಇದ್ರೇನೆ ಒಳ್ಳೇದು. ಅಷ್ಟಕ್ಕೂ ನಾನು ಇಲ್ಲಿಗೆ ಬರೋವರೆಗೂ ಇದು ಬಾಸ್ ಮನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಓ, ಗೊತ್ತಿರ್ಲಿಲ್ವಾ? ಇವಾಗ ಗೊತ್ತಾಯ್ತಲ್ಲ. ನಡೀಲಿಂದ. ಗೆಟ್ ಔಟ್! ಐ ಸೆಡ್ ಗೆಟ್ ಔಟ್! ಮಾಯಾ ಪ್ಲೀಸ್ ಸ್ಟಾಪ್ ಇಟ್. ಯಾಕೆ ಇದಕ್ಕೆಲ್ಲ ಗಲಾಟೆ ಮಾಡ್ತಾ ಇದೀಯಾ? ಶರತ್, ದುರ್ಗಾ ಇಲ್ಲಿರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನ್ಗೆ ಅವಳಂದ್ರೆ ಇಷ್ಟ ಇಲ್ಲ. ಅದಕ್ಕೇನಿವಾಗ? ದುರ್ಗನ ಅಪಾಯಿಂಟ್ ಮಾಡಿರೋದು ನಾನು. ಇದು ನನ್ನ ಮನೆ. ನಮ್ಮ ಮನೆಯವ್ರಿಗೆ ಒಳ್ಳೇದಾಗೋದಕ್ಕೆ ಏನ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಲಿಸನ್ ಮಾಯಾ, ದುರ್ಗಾ ಇದೇ ಮನೇಲೇ ಇದ್ದು ಮಗುನ ನೋಡ್ಕೋತಾಳೆ. ಈ ವಿಷಯದಲ್ಲಿ ನೀನ್ ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇಲ್ಲ. ಐ ಹೋಪ್ ಯು ಗಾಟ್ ಇಟ್. ಅಲ್ಲ ಮ್ಯಾಮ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದುರ್ಗಾ, ನಿನ್ ಮಗುನ್ ಕರ್ಕೊಂಡು ಹೋಗಮ್ಮ. ಶರತ್, ನಿನ್ಗೆ ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಅನ್ಸುತ್ತಲ್ವಪ್ಪ? ನೀನ್ ಹೊರಡು.